ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಭಾರತೀಯ ಸಂಖ್ಯಾ ಪದ್ಧತಿ ಸಂಖ್ಯೆಗಳನ್ನು ಓದುವ ಕ್ರಮ ಈ ಬಗ್ಗೆ ತಿಳಿದುಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯ ಸ್ಥಾನ ಬೆಲೆ ಕೋಷ್ಟಕ ಹಾಗೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಓದುವ ಕ್ರಮ ಹಾಗೂ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಮತ್ತು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿನ ವ್ಯತ್ಯಾಸಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿನ ಸ್ಥಾನ ಬೆಲೆ ಕೋಷ್ಟಕ ಪಿಡಿ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್ ಅಂತ ಹೇಳಿ ನಂಬರ್ ಸಿಸ್ಟಮ್ ಇದೆ. ಹಾಗೆ ಇದನ್ನು ನಾವು ಫಸ್ಟ್ 3 ಸ್ಥಾನಗಳನ್ನು 100ರ ಗುಂಪು ಅಂತ ಮಾಡ್ಕೋತೀವಿ. ನೆಕ್ಸ್ಟ್ 3 ಸ್ಥಾನಗಳನ್ನು ಅಂದರೆ 1000, 10,000, 100,000 ಸಾವಿರರ ಗುಂಪು ಅಂತ ಹೇಳಿ ಮಾಡ್ಕೋತೀವಿ. ಮಿಲಿಯನ್, 10 ಮಿಲಿಯನ್, 100 ಮಿಲಿಯನನ್ನು ಮಿಲಿಯನ್ ಗುಂಪು ಅಂತ ಹೇಳಿ ಮಾಡ್ಕೊಳ್ತೀವಿ. ಹಾಗೆ ಬಿಲಿಯನ್, 10 ಬಿಲಿಯನ್, 100 ಬಿಲಿಯನನ್ನು ಬಿಲಿಯನ್ ಗುಂಪು ಅಂತ ಹೇಳಿ ಮಾಡಿಕೊಂಡ್ರೆ ಓದೋಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಸಂಖ್ಯೆಗಳನ್ನು ಓದೋಕ್ಕೆ ನಾವು ಒಂದು ಅಲ್ಪ ವಿರಾಮವನ್ನು ಹಾಕೋದ್ರ ಮೂಲಕ ಏನು ಮಾಡ್ಕೊಳ್ತೀವಿ, ಈಸಿಯಾಗಿ ಮಾಡ್ಕೊಳ್ಬೋದು. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮವನ್ನು ನಾವು 3 ಸ್ಥಾನಗಳಿಗೆ ಹಾಕ್ತಾ ಹೋಗ್ತೀವಿ. ಅಂದರೆ ಬಲಗಡೆಯಿಂದ 3 ಸ್ಥಾನಗಳನ್ನು ಎಳೆಸಿ ಹಾಕ್ತಾ ಹೋಗ್ತೀವಿ. ಬಿಡಿ 10, 100 ಅಲ್ಲೊಂದು ಅಲ್ಪ ವಿರಾಮ, 1000, 10,000 ಇದನ್ನು 100,000 ಅಂತ ಹೇಳ್ತೀವಿ. ಅಲ್ಲಿಗೊಂದು ಅಲ್ಪ ವಿರಾಮ ಹಾಕ್ಕೊಂಡು ಹೋಗ್ತೀವಿ. ಅದು ಮುಂದಿನ ಸಂಖ್ಯೆಯಲ್ಲಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಹಾಕೋದು ಇದನ್ನು ಅಂತ. ಹಾಗೆ ಇದನ್ನು ಪ್ಲೇಸ್ ವ್ಯಾಲ್ಯೂ ಚಾರ್ಟಲ್ಲಿ ಹಾಕಿದಾಗ 5 ಬಿಡಿ ಸ್ಥಾನಕ್ಕೆ, 9 10ರ ಸ್ಥಾನಕ್ಕೆ, 6 100ರ ಸ್ಥಾನಕ್ಕೆ, 4 1000 ಸ್ಥಾನಕ್ಕೆ, 5 10,000 ಸ್ಥಾನಕ್ಕೆ, 1 100,000 ಸ್ಥಾನಕ್ಕೆ ಹೋಗುತ್ತೆ. ಓದೋದು ಹೇಗೆ ಇದನ್ನು, ಈ 3 ಸಂಖ್ಯೆಗಳನ್ನು ತಗೊಂಡು 1000 ಅಂತ ಹೇಳಬೇಕು. 154,695 ಅಂತ ಈ ಸಂಖ್ಯೆಯನ್ನು ಓದ್ತೀವಿ ನಾವು. ಇನ್ನೊಂದು ಸಾರಿ ನೋಡಿ, 154,695. ಹಾಗೆ ಎರಡನೇ ಸಂಖ್ಯೆಗೆ ಬಂದರೆ ಬಲಗಡೆಯಿಂದ 3 ಸಂಖ್ಯೆಗಳಿಗೆ ಅಲ್ಪ ವಿರಾಮವನ್ನು ಹಾಕಿದಾಗ ಬಿಡಿ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್. ಹಾಗೆ ಇದನ್ನು ಸ್ಥಾನ ಬೆಲೆಯಲ್ಲಿ ಕೋಷ್ಟಕದಲ್ಲಿ ಹಾಕಿದಾಗ 1 ಬಿಡಿ ಸ್ಥಾನಕ್ಕೆ, 4 10ಕ್ಕೆ, 2 100ಕ್ಕೆ, 0 1000 ಸ್ಥಾನದಲ್ಲಿ, 5 10,000 ಸ್ಥಾನದಲ್ಲಿ, 7 100,000 ಸ್ಥಾನದಲ್ಲಿ, 3 ಮಿಲಿಯನ್ ಸ್ಥಾನದಲ್ಲಿ, 8 10 ಮಿಲಿಯನ್ ಸ್ಥಾನದಲ್ಲಿ ಬರುತ್ತೆ. ಓದೋದು ಹೇಗೆ ಇದನ್ನು, ಈ ಸಂಖ್ಯೆಯನ್ನು ಹೇಳಿಬಿಟ್ಟು ಮಿಲಿಯನ್ ಅಂತ ಹೇಳಬೇಕು. ಅಂದರೆ 83,750,241. ಇನ್ನೊಂದು ಸಾರಿ ನೋಡ್ಕೊಳ್ಳಿ, 83,750,241. ಹಾಗೆಯೇ ಇದನ್ನು ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಹೋಲಿಸ್ಕೊಂಡ್ರೆ ನೋಡಿ ಏನಾಗುತ್ತೆ, ಬಿಡಿ ಸ್ಥಾನ ಸೇಮ್ ಇದೆ, 10 ಮತ್ತು 10ರ ಸ್ಥಾನ ಸೇಮ್ ಇದೆ, 100 100ರ ಸ್ಥಾನ ಹಾಗೇ ಇದೆ, 1000 1000 ಸ್ಥಾನ, 10,000 10,000 ಸ್ಥಾನ ಸೇಮ್ ಇರುತ್ತೆ. ಚೇಂಜ್ ಆಗೋದು ಎಲ್ಲಿಗೆ, ಲಕ್ಷ ಬಂದಾಗ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ 100,000 ಆಗುತ್ತೆ. ಹಾಗೆ 10 ಲಕ್ಷಕ್ಕೆ 1 ಮಿಲಿಯನ್, ಕೋಟಿ ಅಂದರೆ 10 ಮಿಲಿಯನ್ ಆಗುತ್ತೆ, 10 ಕೋಟಿ ಅಂದರೆ 100 ಮಿಲಿಯನ್ ಆಗುತ್ತೆ. ಹಾಗೆ ನಮಗೆ ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್ ನಮ್ಮ ಈಗ ಸದ್ಯಕ್ಕೆ ಇಲ್ಲ ಇದು, ಆದರೆ ಯಾವಾಗ ತಿಳ್ಕೊಂಡಿರಬೇಕು ಅಂತ ನಾನು ಬರೆದಿದ್ದೀನಿ. ಹಾಗೆ ನೋಡಿ, ಈಗ ಸಂಖ್ಯೆಗಳನ್ನು ಕೊಟ್ಟಾಗ ಈ ರೀತಿ ಇಲ್ಲೇನೋ ಸ್ಥಾನ ಬೆಲೆ ಕಾಣಿಸ್ತಾ ಇತ್ತು, ಓದೋಕ್ಕೆ ಈಸಿ ಅನ್ನಿಸ್ತು. ಇಲ್ಲೂ ಈಸಿ ಮಾಡ್ಕೋಬೇಕಲ್ವ ನಾವು. ಈಗ 3 ಸ್ಥಾನಗಳಿಗೆ ಏನು ಹಾಕಿದ್ದೀವಿ, ಅಲ್ಪ ವಿರಾಮವನ್ನು ಹಾಕಿದ್ದೀವಿ. ಹಾಕಿದಾಗ ಈ ಗುಂಪು ಏನು, 100ರ ಗುಂಪು, ಇದು ಮಿಲಿಯನ್, ಇದು 1000 ಗುಂಪು, ಇದು ಮಿಲಿಯನ್ ಗುಂಪು. ಹಾಗೆ ಹೇಗೆ ಓದೋದು ಅಂತಂದರೆ 63 ಅಂತ ಹೇಳಿಬಿಟ್ಟು ಮಿಲಿಯನ್ ಹೇಳಬೇಕು, 790 ಅಂತ ಹೇಳಿ 1000 ಹೇಳಬೇಕು, ಮುಂದಿನ 854 ನಮ್ಗೆ ಓದೋದು ಗೊತ್ತೇ ಇದೆ. ಹಾಗಾದರೆ ಓದೋದು ಹೇಗೆ, 63 ಮಿಲಿಯನ್ 790,854. ಹಾಗೆ ಈ ಸಂಖ್ಯೆನ ಓದೋಕ್ಕೆ ಪ್ರಯತ್ನ ಪಟ್ಟರೆ ಇದು 100ರ ಗುಂಪು, ಇದು 1000 ಗುಂಪು, ಇದು ಮಿಲಿಯನ್. 953 ಮಿಲಿಯನ್ 900,851. ತುಂಬ ಈಸಿ ಆಗುತ್ತೆ ಇದರಿಂದ. ಹಾಗೆ ಈ ಸಂಖ್ಯೆಯನ್ನು ನೋಡಿ, ಇದು ಯಾವ ಸಂಖ್ಯೆ ಇದೆಯೋ, 100ರ ಗುಂಪು, ಇದು 1000.
ಭಾರತೀಯ ಸಂಖ್ಯಾ ಪದ್ಧತಿಯಲ್ಲೂ 10,245 ಅಂತ ಓದ್ತೀವಿ ಈ ಸಂಖ್ಯೆಯನ್ನು. ಹಾಗೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿನೂ 10,245 ಅಂತಲೇ ಓದ್ತೀವಿ. ಇಲ್ಲಿ ನೋಡಿದಾಗ ಎರಡು ಭಾರತೀಯ ಸಂಖ್ಯಾ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬಿಡಿಯಾಗೇ ಇದೆ. 10, 10, 100, 1000, 10,000ವರೆಗೂ ಏನಿದೆ ಸಂಖ್ಯಾ ಪದ್ಧತಿ ಸೇಮ್ ಇದೆ. ಆದರೆ 100,000ಕ್ಕೆ ಲಕ್ಷ, ಮಿಲಿಯನ್ಗೆ 10 ಲಕ್ಷ, 10 ಮಿಲಿಯನ್ಗೆ ಕೋಟಿ, 100 ಮಿಲಿಯನ್ಗೆ 10 ಕೋಟಿ ಆಗುತ್ತೆ. ಈಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 1 ಲಕ್ಷಕ್ಕೆ ಡ್ಯಾಶ್ 10,000ಗಳು ಅಂತ ಕೇಳಿದ್ದಾರೆ. ಅಂದರೆ 1 ಲಕ್ಷದಲ್ಲಿ 10,000ಗಳು ಎಷ್ಟು ಸಿಗುತ್ತೆ ನಮಗೆ ಅಂತ ಹೇಳಿ ಹೇಗೆ ಕಂಡುಹಿಡಿಯೋದು? 1 ಲಕ್ಷ ಅಂತ ಇದೆ, ಬರ್ಕೊಳ್ಳಿ 1 ಲಕ್ಷ. ಬಿಡಿ 10, 100, 1000, 10,000, ಲಕ್ಷ. 10,000ಗಳು ಅನ್ನೋದನ್ನು ಡಿವೈಡ್ ಮಾಡಿ. 10,000 ಬಿಡಿ 10, 100, 1000, 10,000. ಝೀರೋಸನ್ನು ಕ್ಯಾನ್ಸಲ್ ಮಾಡ್ತಾ ಬನ್ನಿ. ಉಳಿದಿದ್ದು ಕೆಳಗಡೆ 1 ಅಂದರೆ 1ರಿಂದ ಯಾವುದನ್ನಾದರೂ ಡಿವೈಡ್ ಮಾಡ್ಬೋದು. 1 ಬಂದರೆ ಲೆಕ್ಕಕ್ಕಿಲ್ಲ ಅಂತ ಬಿಡಿ. ಮೇಲೆ ಎಷ್ಟು ಉಳಿತು? 10. ಅದನ್ನೇ ಆನ್ಸರ್ 10 ಆಗುತ್ತೆ. ಅಂದರೆ 1 ಲಕ್ಷದಲ್ಲಿ 10,000ಗಳು ಸಿಗ್ತವೆ ನಮಗೆ ಅಂತ. ತುಂಬ ಈಸಿಯಾಗಿ ಇದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಕಂಡುಹಿಡಿಬೋದು. ಅವು ಕೆಲವು ಮಕ್ಕಳು ಏನು ಮಾಡಿಬಿಡ್ತಾರೆ, ಅಲ್ಲಿ ಬಾಯಾಟ್ ಹೊಡಿಯೋಕ್ಕೆ ಹೋಗ್ತಾರೆ. ಇದನ್ನೆಲ್ಲ ಬಾಯಾಟ್ ಹೊಡೆದು ಮಾಡ್ತಾ ಹೋದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಈ ಟ್ರಿಕ್ಕನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ಎಂಥ ಪ್ರಶ್ನೆ ಕೇಳಿದರೂ ಕಂಡುಹಿಡಿಬೋದು. ಈಗ 1 ಮಿಲಿಯನ್ ಅಂತ ಇದೆ, ಅದನ್ನೇ ಬರ್ಕೊಳ್ಳಿ. ಬಿಡಿ 10, 100, 1000, 10,000, 100,000, ಮಿಲಿಯನ್. ಹಾಗೆ ಕೆಳಗಡೆ 100,000ಗಳು ಕೇಳಿದ್ದಾರೆ, ಅದನ್ನೇ ಬರ್ಕೊಳ್ಳಿ. ಬಿಡಿ 10, 100, 1000, 10,000, 100,000. ಝೀರೋಸನ್ನು ಕ್ಯಾನ್ಸಲ್ ಮಾಡ್ಕೊಂಬನ್ನಿ. ಉಳಿದಿದ್ದು 10. ಅಂದರೆ 1 ಮಿಲಿಯನ್ನಲ್ಲಿ 10, 100,000ಗಳು ಸಿಗುತ್ತೆ. ಇಲ್ಲಿ 1 ಕೋಟಿ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. ಕೆಳಗಡೆ 10 ಲಕ್ಷ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. ಝೀರೋಸನ್ನು ಕ್ಯಾನ್ಸಲ್ ಮಾಡ್ತಾ ಬನ್ನಿ. ಝೀರೋಸ್ ಖಾಲಿ ಆದಮೇಲೆ ಉಳಿದಿರೋದೆಷ್ಟು? 10. ಅಂದರೆ 1 ಕೋಟಿಯಲ್ಲಿ 10 ಲಕ್ಷಗಳು ಸಿಗತ್ತೆ ನಮಗೆ. ಹಾಗೆ 1 ಕೋಟಿಗೆ ಎಷ್ಟು ಮಿಲಿಯನ್ಗಳಾಗ್ತವೆ? ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. ಹಾಗೆ ಮಿಲಿಯನ್. ಬಿಡಿ 10, 100, 1000, 10,000, 100,000, ಮಿಲಿಯನ್. ಝೀರೋಸನ್ನು ಕ್ಯಾನ್ಸಲ್ ಮಾಡ್ತಾ ಬಂದಾಗ 3, 3, 6, 0, 3, 3, 6, 0 ಹೋದಾಗ 10 ಮಿಲಿಯನ್ಗಳು, 1 ಕೋಟಿಗೆ 10 ಮಿಲಿಯನ್ಗಳು ಸಿಗ್ತವೆ. ಹಾಗೆ ನಾವಿಲ್ಲಿ ಆಗಲೇ ಭಾರತೀಯ ಸಂಖ್ಯಾ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿನ ಕಂಪ್ಯಾರಿಸನ್ ಮಾಡ್ಕೊಂಡಿದ್ವಿ. ಆವಾಗ ಇಲ್ಲಿ ನೋಡಿ, ಅಂದರೆ 1 ಕೋಟಿಗೆ 10 ಮಿಲಿಯನ್ ಸಿಕ್ಕಿದೆ. ಹಾಗೆ ಇಲ್ಲೂ 1 ಕೋಟಿಗೆ 10 ಮಿಲಿಯನ್. ನಮ್ಮ ಆನ್ಸರ್ ಸರಿ ಇದೆ ಅಂತ ಗೊತ್ತಾಗ್ತಿದೆ. ಹಾಗೆ 1 ಮಿಲಿಯನ್. ಬಿಡಿ 10, 100, 1000, 10,000, ಲಕ್ಷ. ಬಿಡಿ 10, 100, 1000, 10,000, 100,000, ಮಿಲಿಯನ್. ಕೆಳಗಡೆ ಲಕ್ಷ. ಬಿಡಿ 10, 100, 1000, 10,000, ಲಕ್ಷ. ಝೀರೋಸನ್ನು 3, 2, 5 ಝೀರೋ. ಇಲ್ಲಿನೂ 1, 2, 3, 4, 5 ಝೀರೋಸನ್ನು ಕ್ಯಾನ್ಸಲ್ ಮಾಡಿದಾಗ 10 ಉಳಿಯುತ್ತೆ. ಅಂದರೆ 1 ಮಿಲಿಯನ್ ಅಂದರೆ 10 ಲಕ್ಷ ಅಂತ ಹೇಳಿ. ಹಾಗೆ 10 ಮಿಲಿಯನ್ಗೆ ಎಷ್ಟು ಲಕ್ಷಗಳಾಗ್ತವೆ ಅಂತ. ಬಿಡಿ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್. ಕೆಳಗಡೆ ಲಕ್ಷ. ಬಿಡಿ 10, 100, 1000, 10,000, ಲಕ್ಷ. 3, 2, 5 ಝೀರೋಸ್. 1, 2, 3, 4, 5. ಇಲ್ಲಿನೂ 5 ಝೀರೋಸ್. 1, 2, 3, 4, 5. 5 ಝೀರೋಸನ್ನು ಕ್ಯಾನ್ಸಲ್ ಮಾಡಿದಾಗ 100 ಉಳಿಯುತ್ತೆ. ಅಂದರೆ 10 ಮಿಲಿಯನ್ನಲ್ಲಿ 100 ಲಕ್ಷಗಳು ನಮಗೆ ಸಿಗುತ್ತೆ ಅಂತ ಹೇಳಿ ಅರ್ಥ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ಈಸಿಯಾಗಿ ಎಂಥ ಲೆಕ್ಕಗಳನ್ನು ಕೊಟ್ಟರೂ ಕೂಡ ಈಸಿಯಾಗಿ ಈ ಟ್ರಿಕ್ಕನ್ನು ಉಪಯೋಗಿಸಿ ನಾವು ಆನ್ಸರನ್ನು ಕಂಡುಹಿಡಿಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿನ ಸಂಖ್ಯೆಗಳನ್ನು ಓದುವ ಕ್ರಮಗಳನ್ನು ಹಾಗೆ ಅದರ ಮೇಲೆ ಬರುವಂಥ ಪ್ರಶ್ನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಗಣಿತದ ಒಂದು ಸಮಸ್ಯೆನ
ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವತ್ತಿಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.